ಅದು ಬೌದ್ಧ ಮತವು ಭಾರತ ದೇಶವನ್ನು ನಿಧಾನವಾಗಿ ಆವರಿಸಿಕೊಂಡು ಬರುತ್ತಿದ್ದ ಕಾಲಘಟ್ಟ. ಸರಿಯಾಗಿ ಶಂಕರರ ಆಗಮನದಿಂದ ಸನಾತನ ಹಿಂದೂ ಸಂಸ್ಕೃತಿಗಳು ದೈವ ನೆಲೆಗಳು ಉಳಿದುಕೊಂಡ ಸಂಧಿಕಾಲ. ಆ ಕಾಲದಲ್ಲಿ ದುರ್ಗದ ಕತ್ತಲ ಗುಹೆಗಳಲ್ಲಿ ಶಕ್ತಿ ಆರಾಧನೆಗೆ ಸದ್ದಿಲ್ಲದೆ ಸೇರಿಕೊಂಡ ಸಿದ್ಧರು ಒದ್ದಿಕೆರೆ, ಸೊಂಡೆಕೊಳ, ಹುಲೇಗುಂದಿ ಹಾಗೂ ನುಂಕಿಮಲೆ ಎಂಬ ದುರ್ಗದ 4 ದಿಕ್ಕುಗಳಲ್ಲೂ ಭೈರವರನ್ನ ಈ ಶಕ್ತಿ ಸಂಚಯಕ್ಕೆ ಕಾವಲು ದೈವಗಳನ್ನಾಗಿಸಿದರು. ನಾವು ಚಿಕ್ಕಂದಿನಿಂದಲೂ ಯಾರನ್ನು ಅಜ್ಜಿ ಎಂದು ಕರೆಯುತ್ತಿದ್ದೆವೋ ಅವಳೇ ಮೇಲುದುರ್ಗದಲ್ಲಿ ನೆಲೆ ನಿಂತ ನವದುರ್ಗೆಯರ ಅಕ್ಕ ಏಕನಾಥೇಶ್ವರಿ. ಪಾರ್ವತಿ ಅಂಶದ ಈ ಜಗನ್ಮಾತೆಯೇ ಮೂಲ ಭೈರವಿ ಎಂದು ಕೆಲವು ಗ್ರಂಥಗಳಲ್ಲಿ ಉಲ್ಲೇಖವಿದೆ. ದುರ್ಗವನ್ನು ಆಳುತ್ತಿದ್ದ ಪಾಳೆಗಾರ ರಾಜ ಮತ್ತಿ ತಿಮ್ಮಣ್ಣ ನಾಯಕರಿಗೆ ಮಾತು ಕೊಟ್ಟಂತೆ ಮೇಲುದುರ್ಗದಲ್ಲಿ ಗುಹಾಂತರ್ಗತ ದೇವಾಲಯವನ್ನು ನಿರ್ಮಿಸಲಾಗಿ ತಾಯಿ ಅಲ್ಲಿಯೇ ನೆಲೆ ನಿಂತಳು. ಅಂದಿನಿಂದ ಯುಗಾದಿಯ ಮುಂದಿನ 15 ದಿನದ ಸಾಲಿನಲ್ಲಿ ಅಮ್ಮನ ಜಾತ್ರೆ ನಡೆಸಿಕೊಂಡು ಬರಲಾಯಿತು. ಕರುಳು ಕಂಡವ ಕಿತ್ತು ಮಸ್ತಕದ ಮೇಲಿಟ್ಟು ಉರಿವ ಪರಂಜ್ಯೋತಿನಿಂದಮ್ಮ. ಮ್ಯಾಸ ಬೇಡರ ಬಡಕಟ್ಟು ಆಚರಣೆಗಳಾದ ಕೋಣದ ಬಲಿ, ಸಿಡಿ ಉತ್ಸವಗಳು ಈ ಜಾತ್ರೆಯಲ್ಲಿ ಮಹತ್ವ ಪಡೆದುಕೊಂಡವು. ದುರ್ಗದ ಮಕ್ಕಳಾದ ನಾವೆಲ್ಲರೂ ಇವಳ ದೊಡ್ಡ ಭಂಡಾರವನ್ನು ತಿಂದು ಬೆಳೆದವರು. ಯಾರಿಲ್ಲದಿದ್ದರೂ ನಮ್ಮ ಕೋಟೆ ಹಾಗೂ ನಮ್ಮ ರಕ್ಷಣೆಗೆ ಅವಳಿದ್ದಾಳಲ್ಲ ಎಂದು ಬೆಟ್ಟದ ಮೆಟ್ಟಿಲು ತುಳಿದವರು. ಅವಳೇ ನಮ್ಮೂರ ದೊಡ್ಡಮ್ಮ ಏಕನಾಥಿ.